ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಲವ್ ಹ್ಯಾಂಡಲ್ಸ್ ಅಂದರೆ ನಮ್ಮ ಸೈಡ್ ಫ್ಯಾಟ್, ಕೆಲವೊಬ್ಬರು ಇದಕ್ಕೆ ಟೈರ್ಸ್ ಅಂತ ಕೂಡ ಹೇಳ್ತಾರೆ, ಫ್ಲ್ಯಾಪ್ಸ್ ಅಂತ ಕೂಡ ಹೇಳ್ತಾರೆ. ಸುಮಾರು ಜನಕ್ಕೆ ಈ ಫ್ಲ್ಯಾಪ್ಸ್ ಎಲ್ಲ ಕಡೆಯಿಂದ ಫ್ಯಾಟ್ ಹೋಯಿತು, ಅಂದರೆ ನನ್ನ ಚೆಸ್ಟಿಂದ ಫ್ಯಾಟ್ ಹೋಯಿತು, ಆರ್ಮ್ಸಿಂದ ಫ್ಯಾಟ್ ಹೋಯಿತು, ಥೈಸಿಂದ ಫ್ಯಾಟ್ ಹೋಯಿತು, ಬಟ್ ನನ್ನ ಲವ್ ಹ್ಯಾಂಡಲ್ಸಿಂದ ಫ್ಯಾಟ್ ಹೋಗ್ತಿಲ್ಲ ಅನ್ನೋ ಒಂದು ದೊಡ್ಡ ತೊಂದರೆಯಲ್ಲಿರ್ತಾರೆ ಎಲ್ಲರೂ. ಸೊ ಈ ಲವ್ ಹ್ಯಾಂಡಲ್ಸ್ಗೆ ಏನೆಲ್ಲ ಮಾಡಬೇಕು, ಒಂದು ಫ್ಯಾಟ್ ಲಾಸ್ ಪ್ರೊಸೆಸ್ ಏನೇನು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ತುಂಬಾ ಬೇಸಿಕ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ, ಸೊ ದ್ಯಾಟ್ ನಿಮ್ಗೆ ಯಾರೇ ಈ ವಿಡಿಯೋನ ನೋಡಿದರೂ ಕೂಡ ಅವ್ರಿಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಕೀಪ್ ವಾಚಿಂಗ್. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋ ಮುಂಚೆ ಇಫ್ ಇನ್ ಕೇಸ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಟ್ ದ ಸೇಮ್ ಟೈಮ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬಿಕಾಸ್ ನನಗೆ ನನ್ನ ಯಾವುದು ವೀಡಿಯೋ ನೀವು ಮಿಸ್ ಮಾಡೋದು ಇಷ್ಟ ಇಲ್ಲ. ನನ್ನ ಪ್ರೀವಿಯಸ್ ವೀಡಿಯೋಲಿ ನಾನು ನಿಮಗೆ ಕ್ಯಾಲರೀಸ್ ಯಾವ ಥರ ಕೌಂಟ್ ಮಾಡೋದು ಅಂತ ಹೇಳಿದೆ. ಅಟ್ ದ ಸೇಮ್ ಟೈಮ್ ಆ ಕ್ಯಾಲರೀಸ್ಗೆ ಮ್ಯಾಕ್ರೋಸ್ ಯಾವ ಥರ ಫೈಂಡ್ ಮಾಡೋದು ಅಂತ ಕೂಡ ಹೇಳಿದೆ. ನಿಮ್ಮ ಮೇಂಟೆನೆನ್ಸ್ ಕ್ಯಾಲರಿ ಏನು, ಆ ಮೇಂಟೆನೆನ್ಸ್ ಕ್ಯಾಲರಿಯಿಂದ ನೀವು ಕಮ್ಮಿ ತಿಂದರೆ ನೀವು ಫ್ಯಾಟ್ ಲಾಸ್ ಮಾಡ್ತೀರಾ, ಆ್ಯಂಡ್ ಆ ಮೇಂಟೆನೆನ್ಸ್ ಕ್ಯಾಲರಿಯಿಂದ ಜಾಸ್ತಿ ತಿಂದರೆ ನೀವು, ಅಂದರೆ ಒಂದು ಹೆಲ್ದಿ ಈಟಿಂಗ್ ಮಾಡಿದ್ರೆ ಮೇಂಟೆನೆನ್ಸ್ ಕ್ಯಾಲರಿಯಿಂದ ಜಾಸ್ತಿ ನೀವು ಒಂದು ಮಸಲ್ ಬಿಲ್ಡಿಂಗ್ ಪ್ರೊಸೆಸಲ್ಲಿ ಹೋಗ್ತೀರಾ ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ 2 ವಿಡಿಯೋ ಬಂದಮೇಲೆ ನನ್ನ ಸುಮಾರು ಜನ ಫ್ರೆಂಡ್ಸ್ ಬಂದು ನಂಗೆ ಕೇಳ್ತಾಯಿದ್ರು, ನಾನು ಕ್ಯಾಲ್ರಿ ಕೌಂಟ್ ಮಾಡಬೇಕು, ಪ್ರತಿಯೊಂದು ಏನು ತಿಂತೀನೋ ಅದನ್ನೂ ಕೌಂಟ್ ಮಾಡಬೇಕು. ದಿಸ್ ಈಸ್ ರಿಯಲಿ ಅನ್ಯಾಚುರಲ್. ಅಂದರೆ ಇಷ್ಟೊಂದೆಲ್ಲ ಕೌಂಟ್ ಮಾಡಿ ತಿನ್ನೋದಿದ್ರೆ ನಾವು ಬದುಕೋದೇನಕ್ಕೆ ಅಂತಲೇ ಕೇಳೋಕ್ಕೆ ಶುರು ಮಾಡಿದರು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ನೀವು ಕ್ಯಾಲರೀಸ್ ಕೌಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆ್ಯಟ್ ಅ ಲೇಟರ್ ಸ್ಟೇಜ್. ಬಟ್ ಎಸ್, ಇಫ್ ಇನ್ ಕೇಸ್ ನಿಮಗೆ ಅದನ್ನು ಮಾಡಲಿಕ್ಕೆ ತುಂಬಾ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದ್ದರೆ, ಇನಿಷಿಯಲಿ ಅಂದರೆ ಸದ್ಯಕ್ಕೆ ನಾನು ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸುಲಭ ಕೆಲವೊಂದು ಪ್ರೊಸೆಸ್ಗಳನ್ನ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಏನೇನು ಚೇಂಜಸ್ ಮಾಡಬೇಕು, ಏನೇನು ಹೊಸದನ್ನು ನೀವು ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋಯಲ್ಲಿ ಹೇಳ್ತೀನಿ. ಇದನ್ನು ಫಾಲೋ ಮಾಡಿ ಫಾರ್ ಶ್ಯೂರ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಶುರುವಾಗುತ್ತೆ. ಅದಾದಮೇಲೆ ನೀವು ಒಂದು ಕ್ಯಾಲರೀಸನ್ನು ಕೌಂಟ್ ಮಾಡೋದಾಗಲಿ ಅಥವಾ ನೀವು ನಿಮ್ಮ ಮ್ಯಾಕ್ರೋಸನ್ನು ಕೌಂಟ್ ಮಾಡೋದಾಗಲಿ ಅದನ್ನೆಲ್ಲ ಶುರು ಮಾಡ್ಕೋಬೋದು. ಸೊ ನಿಮ್ಮ ಲವ್ ಹ್ಯಾಂಡಲ್ಸ್ ಕಮ್ಮಿ ಮಾಡೋದಕ್ಕೆ ನೀವು ಸುಮಾರು ಜನ ಟ್ರೈನರ್ಸ್ ಹತ್ರನೂ ಕೂಡ ಕೇಳಿರಬೇಕು. ಅವ್ರಿಗೆ ನಿಮ್ಗೆ ಒಂದು ವರ್ಕೌಟ್ ಕೊಡೋದಿರುತ್ತೆ. ಸೊ ಅವ್ರು ನಿಮಗೆ ಮೇ ಬಿ ಈ ವರ್ಕೌಟನ್ನು ಕೊಡ್ತಾರೆ. ಕೆಲವೊಬ್ಬರು ಸಿಂಗಲ್ ಡಂಬಲಿಂದ ಮಾಡು ಅಂತಾರೆ, ಕೆಲವೊಬ್ಬರು 2 ಕೈಯಲ್ಲಿ ಡಂಬಲ್ ಇಟ್ಕೊಂಡು ಮಾಡು ಅಂತ ಕೂಡ ಹೇಳ್ತಾರೆ. ಬಟ್ ಇದೇ ಒಂದು ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಫ್ಯಾಟ್ ಕಮ್ಮಿ ಆಗುತ್ತೆ ಅನ್ನೋದಾದರೆ ಇದು ಕಂಪ್ಲೀಟ್ಲಿ ಸುಳ್ಳು. ಬಿಕಾಸ್ ಆ ಒಂದು ವರ್ಕೌಟಿಂದ ನೀವು ಯಾವತ್ತೂ ಯಾವುದೇ ಒಂದು ವರ್ಕೌಟ್ ಮಾಡ್ತಿರೋ ನಿಮ್ಮ ಬಾಡಿಗೆ ಒಂದು ರೆಸಿಸ್ಟೆನ್ಸ್ ಅಂತ ಬರುತ್ತೋ ಆವಾಗ ಮಸಲ್ ಡೆವಲಪ್ ಆಗುತ್ತೆ, ಅಲ್ಲಿರೋ ಫ್ಯಾಟ್ ಕಮ್ಮಿ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಕ್ರಂಚಸ್ ಸುಮಾರು ಜನ ಮಾಡ್ತಾರೆ ಬೆಲ್ಲಿ ಕಮ್ಮಿ ಮಾಡಲಿಕ್ಕೆ, ಅಂದರೆ ನಮ್ಮ ಹೊಟ್ಟೆ ಕರಗಿಸ್ಲಿಕ್ಕೆ, ನಮ್ಮ ಲೋವರ್ ಬೆಲಿ ಅಂತೀವಿ, ಅಂದರೆ ಈ ಕೆಳಗಿನ ಪೋರ್ಷನ್ ಹೊಟ್ಟೆ ಕಮ್ಮಿ ಮಾಡಲಿಕ್ಕೆ ಅವರು ಸುಮಾರು ಕ್ರಂಚಸ್ ಮಾಡೋದಾಗಲಿ, ಲೆಗ್ ರೇಸಸ್ ಮಾಡೋದಾಗಲಿ, ಸುಮಾರು ಆ್ಯಬ್ಸ್ ವರ್ಕೌಟ್ಗಳನ್ನ ಮಾಡ್ತಾರೆ. ಇದು ಯಾವುದರಿಂದ ಕೂಡ ನಿಮ್ಮ ಫ್ಯಾಟ್ ಕಮ್ಮಿ ಆಗೋದಿಲ್ಲ. ನೀವು ಅಲ್ಲಿರೋ ಮಸಲನ್ನು ಡೆಫಿನೆಟ್ಲಿ ಡೆವಲಪ್ ಮಾಡ್ತೀರಾ. ಬಟ್ ಈ ವಿಚಾರ ಮಾಡಿ, ಇದು ನಿಮ್ಮ ಮಸಲ್ ಆ್ಯಂಡ್ ಇದು ನಿಮ್ಮ ಫ್ಯಾಟ್. ಇಲ್ಲಿ ಮಸಲನ್ನು ನೀವು ಡೆವಲಪ್ ಮಾಡ್ತಿದ್ದೀರಾ, ಮಸಲ್ ಸ್ಟ್ರಾಂಗ್ ಆಗುತ್ತೆ, ಬಟ್ ಮುಂದೆಯಿಂದ ಫ್ಯಾಟ್ ಇರುತ್ತೆ. ಸೊ ಇದನ್ನು ನೀವು ಕಮ್ಮಿ ಮಾಡಿದ್ರೆ ಮಾತ್ರ ನಿಮ್ಮ ಮಸಲ್ ಕಾಣೋದು. ಅಲ್ಲಿವರೆಗೂ ನೀವು ಎಷ್ಟೇ ಒಂದು ಟ್ರೈನ್ ಮಾಡಿದರೂ ಕೂಡ ನಿಮ್ಮ ಮಸಲ್ಸ್ ಕಾಣಲ್ಲ, ನಿಮ್ಮ ಫ್ಯಾಟ್ ಲಾಸ್ ಆಗಲೇಬೇಕು. ಸೊ ಈ ವಿಡಿಯೋ ಅರ್ಥ ಆಗಬೇಕಿದ್ರೆ ನೀವು ಒಂದು ಮಾತು ನೆನಪಲ್ಲಿ ಇಟ್ಕೋಬೇಕು, ನಿಮ್ಮ ಊಟ ಅಂದರೆ ನೀವು ದಿನ ಏನು ತಿಂತಿರೋದು ಫಿಕ್ಸ್ಡ್ ಆಗಿರಬೇಕು. ವೆರಿ ಮಚ್ ಫಿಕ್ಸ್ಡ್, ಅಂದರೆ ನೀವು ಏನೇ ತಿನ್ನಿ ಬಟ್ ಅದು ಫಿಕ್ಸ್ಡ್ ಆಗಿರಬೇಕು. ಆ್ಯಂಡ್ ನಿಮ್ಮ ವರ್ಕೌಟ್ ಕೂಡ ನೀವು ದಿನ ವರ್ಕೌಟ್ಗೆ ಹೋಗೋರಾಗಿರಬೇಕು. ಸೊ ಆವಾಗ ನಿಮಗಿದು ಸುಲಭವಾಗಿ ಅರ್ಥ ಆಗುತ್ತೆ. ನಾವು ವರ್ಕೌಟ್ ಇಲ್ಲ ಅಂದರೂ ಕೂಡ ನಿಮ್ಮ ಡೈಲಿ ಹ್ಯಾಬಿಟ್ಸ್ ಏನಿದೆಯೋ ಅದು ನಿಮ್ಗೆ ಗೊತ್ತಿರಬೇಕು. ನಾನು ಈ ಟೈಮಲ್ಲಿ ಈ ಕೆಲಸ ಮಾಡ್ತೀನಿ, ಇಷ್ಟು ನಡೀತೀನಿ, ಇಷ್ಟು ಓಡ್ತೀನಿ, ಅಥವಾ ನಾನು ಏನೂ ಮಾಡಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀನಿ, ಮಾತ್ರ ಇಷ್ಟು ತಿಂತೀನಿ ಅನ್ನೋದು ಇದು ಫಿಕ್ಸ್ಡ್ ಆಗಿರಬೇಕು. ಸೊ ಈಗ ಇದು ನಿಮ್ಮ ವರ್ಕೌಟ್ ಮಾಡೋ ಪ್ಯಾಟರ್ನ್, ಇದು ನಿಮ್ಮ ಊಟ, ಕರೆಕ್ಟಾ? ಇದು ನಿಮಗೆ ಗೊತ್ತು ನೀವು ಎಷ್ಟು ಮಾಡ್ತಾ ಇದ್ದೀರಾ ಅನ್ನೋದು. ಸೊ ಏನು ಮಾಡಿ, ಇಫ್ ಇನ್ ಕೇಸ್ ನಿಮಗೆ ಫ್ಯಾಟ್ ಲಾಸ್ ಅಂತಲೇ ಮಾಡಬೇಕಿತ್ತು ಅಂದರೆ ನಿಮ್ಮ ದಿನನಿತ್ಯ, ಇಫ್ ಇನ್ ಕೇಸ್ ನೀವು ಸುಮ್ಮನೆ ಕೂತ್ಕೊಳ್ತಿದ್ದೀರಾ, ಇದನ್ನು ಇನ್ಕ್ರೀಸ್ ಮಾಡಿ. ಅಂದರೆ ನಿಮ್ಮ ವರ್ಕೌಟನ್ನು ನೀವು ಇನ್ಕ್ರೀಸ್ ಮಾಡಿ. ನೀವು ಜಾಗಿಂಗ್ ಹೋಗೋದಾಗಲಿ, ರನ್ನಿಂಗ್ ಹೋಗೋದಾಗಲಿ, ಸ್ವಲ್ಪ ಪುಷಪ್ಸ್ ಮಾಡೋದಾಗಲಿ, ನನ್ನದೇ ಕೆಲವೊಂದು ಹೋಮ್ ವರ್ಕೌಟ್ಗಳ ವೀಡಿಯೋ ಇದೆ, ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಆ್ಯಟ್ ದ ಸೇಮ್ ಟೈಮ್ ನಿಮಗೆ ಗೊತ್ತು ನೀವು ದಿನ ಏನು ತಿಂತಿದ್ದೀರ ಅನ್ನೋದು, ಇದು ಕೂಡ ಫಿಕ್ಸ್ಡ್ ಆಗಿದೆ ಈಗ. ಸೊ ಇದನ್ನು ಸ್ವಲ್ಪ ಕಮ್ಮಿ ಮಾಡಿ. ಇಫ್ ಇನ್ ಕೇಸ್ ನೀವು 10 ಪ್ಯಾಕೆಟ್ ಬಿಸ್ಕೆಟ್ಸ್ ತಿಂತೀರಾ ಅಂದರೆ ಅದನ್ನು 6 ಪ್ಯಾಕೆಟ್ ಮಾಡಿ. 1 ಹೋಲ್ ಪ್ಯಾಕೆಟ್ ಬಿಸ್ಕೆಟ್ ತಿಂತೀರಾ ಅಂದರೆ ಅದನ್ನು ಅರ್ಧ ಪ್ಯಾಕೆಟ್ ಮಾಡಿ. ಆಮೇಲೆ ಮುಂದೆ ಹೋಗ್ತಾ ಅದನ್ನು ಕಮ್ಮಿ ಮಾಡ್ತಾ ಬನ್ನಿ. ಆ್ಯಂಡ್ ಜಂಕ್ ಫುಡ್ಡನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ನಾವು ಫ್ಯಾಟ್ ಲಾಸ್ ಪ್ರೊಸೆಸ್ಗೆ ಬರುವ ಫ್ಯಾಟ್ ಯಾವ ಥರ ಅಕ್ಯುಮುಲೇಟ್ ಆಗುತ್ತೆ ಅನ್ನೋದನ್ನು. ಸೊ ಇದು ನಿಮ್ಮ ವರ್ಕೌಟ್ ಮಾಡ್ತಿದ್ದೀರಾ ನೀವು ದಿನಾನು, ಇಷ್ಟು ನೀವು ತಿಂತಾ ಇದ್ದೀರಾ, ಇದೆರಡೂ ಸೇಮ್ ಇದ್ದರೆ ನಿಮ್ಮ ವೇಟ್ ವ್ಯತ್ಯಾಸ ಆಗಲ್ಲ.
ನಾವು ಇಫ್ ಇನ್ ಕೇಸ್ ನೀವು ತಿನ್ನೋದನ್ನು ಜಾಸ್ತಿ ಮಾಡಿದ್ರೆ ಇದು ಏನು ಎಕ್ಸ್ಟ್ರಾ ತಿಂದಿರಲ್ಲ ನೀವು, ಇದು ನಿಮ್ಮ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದಕ್ಕಿಂತ ನೀವು ಕಮ್ಮಿ ತಿಂದರೆ ನಿಮ್ಮ ಬಾಡಿಯಲ್ಲಿ ಇಷ್ಟು ಎನರ್ಜಿ ಕಮ್ಮಿ ಆಗುತ್ತೆ. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಆ ಎನರ್ಜಿ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರೋ ಫ್ಯಾಟಿಂದ ಆ ಎನರ್ಜಿ ನಿಮ್ಮ ಬಾಡಿಗೆ ಸಿಗುತ್ತೆ. ಸೊ ನೀವು ಯಾವತ್ತು ನೀವು ಏನು ವರ್ಕೌಟ್ ಮಾಡ್ತಿದ್ದೀರೋ, ನಿಮ್ಮ ಡೈಲಿ ಏನು ನಡೀತಾ ಇದೆಯೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಿನ್ನಿ. ಹಾಗೆ ನಿಮ್ಮ ವರ್ಕೌಟನ್ನು ಸ್ವಲ್ಪ ಜಾಸ್ತಿ ಮಾಡಿ, ನಿಮ್ಮ ಫ್ಯಾಟ್ ಲಾಸ್ ಪ್ರೊಸೆಸ್ ಬರೋಕ್ಕೆ ಶುರುವಾಗುತ್ತೆ. ಈಗ ಎಲ್ರಿಗಿಂತ ಟಫ್ ಅಂತ ಹೇಳೋ ಪ್ರೊಸೆಸ್ ಏನಂದರೆ ನಿಮ್ಮ ವೇಟ್. ಸೊ ಈಗ ನೀವು ನಿಮ್ಮ ವೇಟನ್ನು ಟ್ರ್ಯಾಕ್ ಮಾಡಬೇಕು. ನೀವು ದಿನ ಹೋಗಿ ನಿಮ್ಮ ವೇಟ್ ಚೆಕ್ ಮಾಡೋ ಅಗತ್ಯ ಇಲ್ಲ, ಬಟ್ ವಾರಕ್ಕೆ ಒಂದು ಸಲ ಆದರೂ ಇಫ್ ಇನ್ ಕೇಸ್ ನೀವು ಇದನ್ನು ಮಾಡೋಕ್ಕೆ ಶುರು ಮಾಡೋ ಮುಂಚೆ ಒಂದು ಸಲ ನಿಮ್ಮ ವೇಟನ್ನು ಚೆಕ್ ಮಾಡಿ, ಮತ್ತು ಒಂದು ವಾರ ಆದಮೇಲೆ ನಿಮ್ಮ ವೇಟನ್ನು ಚೆಕ್ ಮಾಡಿ. ಮತ್ತು ನೀವು ಕನ್ಸಿಸ್ಟೆಂಟ್ ಆಗಿರಿ. ಇದು ನಿಮಗೆ ತುಂಬಾ ಸುಲಭ ಪ್ರೊಸೆಸ್ ಹೇಳ್ತಾ ಇದ್ದೀನಿ. ಸೊ ಇದ್ರ ನಡುವೆ ನೀವು ಮತ್ತೆ ಹೋಗಿ ತುಂಬ ಜಂಕ್ ತಿನ್ನೋದಾಗಲಿ ಅದನ್ನೆಲ್ಲ ಮಾಡಬೇಡಿ. ಸೊ 1 ವೀಕಲ್ಲಿ ನಿಮ್ಮ ವೇಟನ್ನು ಚೆಕ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ವೇಟಲ್ಲಿ ವ್ಯತ್ಯಾಸ ಬಂತಂದರೆ ನೀವು ಅದನ್ನೇ ಕಂಟಿನ್ಯೂ ಮಾಡಿ. ಇಫ್ ಇನ್ ಕೇಸ್ ನೀವು ವೇಟ್ ಜಾಸ್ತಿ ಆಯಿತು ಅಂದರೆ ನೀವು ಏನು ತಿಂತಾಯಿದ್ದೀರೋ ಅದನ್ನು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ವೇಟ್ ಏನೂ ಚೇಂಜ್ ಆಗಲಿಲ್ಲ ಅಂದರೆ ನಿಮ್ಮ ವರ್ಕೌಟನ್ನು ಇನ್ಕ್ರೀಸ್ ಮಾಡಿ. ಅಂದರೆ ನೀವು ಏನು ಎನರ್ಜಿ ಬರ್ನ್ ಮಾಡ್ತಾ ಇದ್ದೀರೋ ಅದಕ್ಕಿಂತ ನೀವು ಜಾಸ್ತಿ ಎನರ್ಜಿಯನ್ನು ಬರ್ನ್ ಮಾಡಿ. ಆವಾಗ ನಿಮ್ಮ ಊಟದ ಲೆವೆಲ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಸೊ ನಿಮ್ಮ ಫ್ಯಾಟ್ ಲಾಸ್ ಪ್ರೊಸೆಸ್ ಶುರು ಆಗುತ್ತೆ. ಸೊ ನಿಮ್ಮಲ್ಲಿ ಕೆಲವೊಬ್ರು ಇದು ಥರ ಇರ್ಬೋದು ಕಿ ಅವ್ರಿಗೆ ಆಲ್ರೆಡಿ ಫ್ಯಾಟ್ ಲಾಸ್ ಪ್ರೊಸೆಸ್ ಅವ್ರದ್ದು ಶುರುವಾಗಿದೆ, ಬಟ್ ಅವರ ಲವ್ ಹ್ಯಾಂಡಲ್ಸ್ ಕಮ್ಮಿ ಆಗ್ತಿಲ್ಲ ಅನ್ನೋದು. ಸೊ ಇಫ್ ಇನ್ ಕೇಸ್ ನೀವು ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಫ್ಯಾಟ್ ಲಾಸ್ ಶುರುವಾಗಿದೆ, ಲವ್ ಹ್ಯಾಂಡಲ್ಸ್ ಕಮ್ಮಿ ಆಗ್ತಿಲ್ಲ ಅಂದರೆ ಪ್ಲೀಸ್ ಆ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿ. ಇದು ಅಷ್ಟು ಬೇಗ ಹೋಗಲ್ಲ. ಸ್ಪೆಷಲಿ ಹುಡುಗರಲ್ಲಿ ಏನಾಗುತ್ತೆ, ನಮ್ಮ ಫ್ಯಾಟ್ ನಮ್ಮ ಸೈಡ್ ಬೆಲಿಯಲ್ಲಿ ಜಾಸ್ತಿ ಸ್ಟೋರ್ ಆಗುತ್ತೆ. ಸೊ ನಾವು ನಮ್ಮ ಆರ್ಮ್ಸ್ ಫ್ಯಾಟ್, ಫೇಸ್ ಫ್ಯಾಟ್, ಲೋವರ್ ಟಮ್ಮಿ ಫ್ಯಾಟ್ ಅಂತ ಏನಿರುತ್ತೋ ಅದೆಲ್ಲ ಕಮ್ಮಿ ಆದಮೇಲೆ ನಿಮ್ಮ ಸೈಡ್ ಫ್ಯಾಟ್ ಕಮ್ಮಿ ಆಗೋಕ್ಕೆ ಶುರುವಾಗೋದು. ಸೊ ನೀವು ಏನು ಮಾಡ್ತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡಿ. ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಡೆಫಿನೆಟ್ಲಿ ಏನು ಮಾಡ್ತಿದ್ದೀರೋ ಸರಿ ಮಾಡ್ತಿದ್ದೀರಾ, ನಿಮ್ಮ ಸೈಡ್ ಫ್ಯಾಟ್ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಸೊ ಇದಾಯಿತು ಫ್ಯಾಟ್ ಬಗ್ಗೆ. ಈಗ ನಾನು ಕೆಲವೊಂದು ಲೈಫ್ ಸ್ಟೈಲ್ ಟಿಪ್ಸನ್ನು ಕೊಡ್ತೀನಿ ಅಂತ ಹೇಳಿದೆ ಫಾರ್ ಯುವರ್ ಫ್ಯಾಟ್ ಲಾಸ್. ಸೊ ಎಲ್ಲರಿಗಿಂತ ಫಸ್ಟ್ ಸ್ಟೆಪ್, ನೀವು ನಿಮ್ಮ ಜಂಕ್ ಫುಡ್ಡನ್ನು ನಿಲ್ಲಿಸಿ. ಜಂಕ್ ಫುಡ್ ಅಂದರೆ ಕರ್ದಿರೋ ಫುಡ್ ಆಗಲಿ ಅಥವಾ ನೀವು ಪ್ಯಾಕ್ಡ್ ಏನೋ ಒಂದು ತೊಗೊಂಬರ್ತೀರಾ ಅನ್ನೋದನ್ನು ಪ್ರತಿಯೊಂದನ್ನು ಕಮ್ಮಿ ಮಾಡಿ. ಹೊರಗಡೆಯಿಂದ ಏನೇನು ತೊಗೊಂಬಂದು ತಿಂತೀರಾ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೋಲ್ ಬಿಸ್ಕಿಟ್ ಪ್ಯಾಕೆಟ್ ನೀವು ಒಂದು ಸಲ ಟೀ ಕುಡಿಯೋಕೆ ಕೂತ್ಕೊಂಡ್ರೆ ಒಂದು ಹೋಲ್ ಬಿಸ್ಕಿಟ್ ಪ್ಯಾಕೆಟ್ನ ಆರಾಮಾಗಿ ಖಾಲಿ ಮಾಡ್ಬೋದು. ಆ ಒಂದು ಬಿಸ್ಕಿಟ್ ಪ್ಯಾಕೆಟಲ್ಲಿ ಏನಿಲ್ಲ ಅಂದರೂ 200 to 250 ಕ್ಯಾಲರೀಸ್ ಇರುತ್ತೆ. ಅಂದರೆ ವಿಚಾರ ಮಾಡಿ, ನೀವು ಊಟ ಮಾಡಬೇಕಿದ್ರೂ ಕೂಡ ಅಷ್ಟೊಂದು ಕ್ಯಾಲರೀಸ್ ನೀವು ಕನ್ಸ್ಯೂಮ್ ಮಾಡಲ್ಲ. ಅಷ್ಟು ಕ್ಯಾಲರೀಸ್ ನೀವು ಒಂದು ಬಿಸ್ಕಿಟಿಂದ ತಿಂತೀರಾ. ಬಟ್ ಈ ಕ್ಯಾಲರೀಸಿಂದ ಏನಾಗುತ್ತೆ, ನಿಮಗೆ ಬೇಗನೆ ಮತ್ತೆ ಹಸುವಾಗುತ್ತೆ. ಇದು ನಿಮ್ಮ ಹೊಟ್ಟೆ ತುಂಬಿಸಲ್ಲ. ಈ ಕ್ಯಾಲರೀಸ್ ನಂಬರ್ ಆಫ್ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಬಟ್ ನಿಮ್ಮ ಹೊಟ್ಟೆ ಯಾವತ್ತೂ ಇದರಿಂದ ತುಂಬಲ್ಲ. ಸೊ ಇದು ಒಂದು ದೊಡ್ಡ ಪ್ರಾಬ್ಲಮ್ ನಮ್ಮ ಎಲ್ಲರ ಹತ್ರ ನೋಡೋದು. ಬಿಕಾಸ್ ಅವರಂತಾರೆ ಒಂದು ಬಿಸ್ಕಿಟ್ ಪ್ಯಾಕೆಟ್ ಹೊಟ್ಟೆ ಅಂತ ತುಂಬಲ್ಲ, ಎಷ್ಟು ಕ್ಯಾಲರೀಸ್ ಇರ್ಬೋದು ಇದರಲ್ಲಿ ಅಂತ. ಇಲ್ಲ, ತುಂಬಾ ಜಾಸ್ತಿ ಕ್ಯಾಲರೀಸ್ ಇರುತ್ತೆ. ಒಂದು ನಾರ್ಮಲ್ ನಾವು ಬದಾಮ್ ಅಂತ ಹೇಳ್ತೀವಿ, ಒಂದು ಬದಾಮ್ ತಿಂದರೆ ನಮಗೇನು ಹೊಟ್ಟೆ ತುಂಬಲ್ಲ, ಬಟ್ ಒಂದು ಬದಾಮಲ್ಲಿ 7 ಕ್ಯಾಲರೀಸ್ ಇರುತ್ತೆ. ಸೊ ಅದನ್ನು ನಾನು ಬದಾಮ್ ತಿನ್ನಬಾರ್ದು ಅಂತ ಹೇಳ್ತಿಲ್ಲ. ಡ್ರೈ ಫ್ರೂಟ್ಸ್ ಆರ್ ವೆರಿ ಮಚ್ ಹೆಲ್ದಿ, ದೋಸ್ ಆರ್ ಗುಡ್ ಫ್ಯಾಟ್ಸ್. ಬಟ್ ನಾನು ಒಂದು ಉದಾಹರಣೆ ಅಂತ ನಿಮಗೆ ಹೇಳಿದೆ. ಸೊ ನೀವು ಜಂಕ್ ಫುಡ್ ತಿನ್ನೋದನ್ನು ನಿಲ್ಲಿಸಿ. ಇಫ್ ಇನ್ ಕೇಸ್ ನಿಮಗೆ ದಿನ ಹೊರಗಡೆಯಿಂದ ತಿನ್ನೋ ಅಭ್ಯಾಸ ಇತ್ತು ಅಂದರೆ ಅಟ್ಲೀಸ್ಟ್ ಅವಾಯ್ಡ್ ಮಾಡಿ. ಒಂದಿನ ಬಿಟ್ಟು ಒಂದಿನ ತಿನ್ನೋದನ್ನು ಶುರು ಮಾಡಿ. ಸ್ಲೋಲಿ ಅದನ್ನು ಕಮ್ಮಿ ಮಾಡಿ. ಆ್ಯಂಡ್ ನಾನು ನಿಮ್ಗೆ ಇದು ಹೇಳ್ತಾ ಇಲ್ಲ ಕಿ ಎಲ್ಲ ಒಮ್ಮೆಲೇ ನಿಲ್ಲಿಸಿ ಅಂತ. ಬಿಕಾಸ್ ನಮಗೆ ಕ್ರೇವಿಂಗ್ಸ್ ಡೆಫಿನೆಟ್ಲಿ ಆಗುತ್ತೆ, ಏನಾದರೂ ತಿನ್ನಬೇಕು ಅಂತ ಡೆಫಿನೆಟ್ಲಿ ಅನಿಸುತ್ತೆ. ಅದನ್ನು ಯಾವತ್ತೂ ನಿಲ್ಲಿಸಬಾರ್ದು. ಬಿಕಾಸ್ ಇಫ್ ಇನ್ ಕೇಸ್ ನೀವು ಕಂಪ್ಲೀಟ್ಲಿ ಜಂಕ್ ಫುಡ್ ತಿನ್ನೋದನ್ನು ನಿಲ್ಲಿಸ್ಬಿಟ್ರೆ ಒಂದಿನ ನೀವು ಬಿಂಜ್ ಈಟಿಂಗ್ ಮಾಡೋದು ಶುರು ಮಾಡ್ತೀರಾ. ಬಿಂಜ್ ಈಟಿಂಗ್ ಅಂದರೆ ನಾವು ಏನು ತಿಂತೀವೋ ಅದಕ್ಕಿಂತ ಜಾಸ್ತಿ ತಿನ್ನೋದನ್ನು ಶುರು ಮಾಡ್ತೀರಾ. ಸ್ಟ್ರೆಸ್ಸಲ್ಲಿ ನಿಮ್ಮ ಬಾಡಿ ಆವಾಗ ನಿಮ್ಮ ಮಾತು ಕೇಳಲ್ಲ, ಅದು ಇನ್ನೂ ಕೇಳುತ್ತೆ. ಸೊ ನೀವು ಆವಾಗ ತಿನ್ನೋದನ್ನು ಶುರು ಮಾಡ್ತೀರಾ. ಸೊ ಡೋಂಟ್ ಡೂ ದ್ಯಾಟ್. ನೀವು ಲಿಮಿಟ್ ಅಂದರೆ ನಿಮ್ಮ ಕ್ವಾಂಟಿಟಿಯನ್ನು ಕಮ್ಮಿ ಮಾಡಿ. ಒಂದು ಹೋಲ್ ಬಿರಿಯಾನಿ ತಿಂತೀರಾ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಬಿರಿಯಾನಿಗೆ ಸುಮ್ಮನಾಗ್ಬಿಡಿ, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಸೊ ನಮ್ಮ ಟಿಪ್ ನಂಬರ್ 2, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ನೀವು ಮಾಡಲೇಬೇಕು. ನೀವು ದಿನಾನು ಮನೆಯಲ್ಲೇ ಇರಿ ಅಥವಾ ನೀವು ಜಿಮ್ಗೆ ಹೋಗ್ತಾ ಇರಿ, ನಿಮಗೆ ದಿನ ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ ಅಂದರೆ ಏನು? ತುಂಬಾ ಈಸಿ, ಸುಲಭ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಎದೆ ಬಡಿತವನ್ನು ಯಾವ ವರ್ಕೌಟ್ ಜಾಸ್ತಿ ಮಾಡುತ್ತೆ. ಲೈಕ್ ನೀವು ಓಡಕ್ಕೆ ಹೋಗ್ತೀರಾ, ಅದರಿಂದ ನಿಮ್ಮ ಎದೆ ಬಡಿತ ಜಾಸ್ತಿ ಆಗುತ್ತೆ. ನೀವು ಸ್ಕಿಪ್ಪಿಂಗ್ ಮಾಡಿ, ನೀವು ಜಾಗಿಂಗ್ ಮಾಡಿ, ಅಲ್ಲ ನೀವು ಫುಟ್ಬಾಲ್ ಆಡ್ತೀರಾ, ಏನೇ ಒಂದು ಗೇಮ್ ಆಡ್ತೀರಾ ಅಂದರೂ ಕೂಡ ಯಾವುದರಿಂದ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೋ ಅದನ್ನು ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ ಅಂತ ಹೇಳ್ತೀವಿ. ಈ ಕಾರ್ಡಿಯೋವ್ಯಾಸ್ಕ್ಯುಲರ್ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಕ್ಯಾಲರೀಸ್ ಕೂಡ ನೀವು ದಿನ ಏನು ಕ್ಯಾಲರೀಸ್ ಬರ್ನ್ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಬರ್ನ್ ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಆಟೋಮ್ಯಾಟಿಕಲಿ ನಿಮ್ಮ ಕ್ಯಾಲರಿ ಬರ್ನಿಂಗ್ ರೇಟ್ ಮೇಲೆ ಹೋಗುತ್ತೆ ನಿಮ್ಮ ಊಟದ ಲೆವೆಲ್ಗಿಂತ. ಸೊ ದ್ಯಾಟ್ ಮೀನ್ಸ್
ನೀವು ಆಟೋಮೆಟಿಕಲಿ ಒಂದು ಫ್ಯಾಟ್ ಲಾಸ್ ಮೋಡ್ಗೆ ಬರ್ತೀರಾ. ಐ ನೋ ಇದು ತುಂಬಾ ಡಿಫಿಕಲ್ಟ್. ಇಫ್ ಇನ್ ಕೇಸ್ ಯಾರಿಗೆ ಜಿಮ್ ಹೋಗೋಕ್ಕೆ ಇಷ್ಟ ಇಲ್ವೋ ಅವ್ರ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಸೊ ಅವ್ರು ಯಾವ ಥರ ಮಾಡೋದಂತ ತುಂಬಾ ಸುಲಭ ಇದೆ. ನನ್ನದೇ ಸುಮಾರು HIIT ವೀಡಿಯೋಸ್ ಇದೆ, ಅದನ್ನು ನೋಡ್ಬೋದು. ಅಥವಾ ಯೂಟ್ಯೂಬಲ್ಲಿ ನಿಮಗೆ ಮಲ್ಟಿಪಲ್ HIIT ವರ್ಕೌಟ್ ವೀಡಿಯೋಸ್ ಸಿಗುತ್ತೆ. ನೀವು ಯಾವುದನ್ನಾದರೂ ಪಿಕ್ ಮಾಡಿ ಸುಮ್ಮನೆ ಪ್ಲೇ ಮಾಡಿ, ಅದ್ರ ಜೊತೆ ನೀವು ಫಾಲೋ ಮಾಡಿ. ಏನಿಲ್ಲ ಅಂದರೂ 15-20 ನಿಮಿಷ ಮಾಡಬೇಕು ಮ್ಯಾಕ್ಸಿಮಮ್ ನೀವು ಮಾಡಿದ್ರು ಕೂಡ ಅಟ್ ದ ಬಿಗಿನಿಂಗ್. ಅದಾದಮೇಲೆ ನಿಮ್ಮ ಟೈಮನ್ನು ನೀವು ಇನ್ಕ್ರೀಸ್ ಮಾಡಿ. ಇನಿಷಿಯಲಿ ಕಾರ್ಡಿಯೋ ಮಾಡಲಿಕ್ಕೆ ಸ್ವಲ್ಪ ಬೋರಿಂಗ್ ಅಂತ ಅನಿಸುತ್ತೆ, ಬಟ್ ಒಂದ್ಸಲ ನಿಮಗೆ ನಿಮ್ಮ ಫ್ಯಾಟ್ ಲಾಸ್ ಕಾಣಲಿಕ್ಕೆ ಶುರುವಾಯಿತು ಅಂದರೆ, ನಿಮ್ಮ ಫ್ಯಾಟ್ ಬಾಡಿಯಿಂದ ರಿಡ್ಯೂಸ್ ಆಯಿತು, ನಿಮ್ಮ ವೆಯ್ಟ್ ಕಮ್ಮಿ ಆಗಲಿಕ್ಕೆ ಶುರುವಾಯಿತು ಅಂದರೆ ಡೆಫಿನೆಟ್ಲಿ ನೀವು ಕಾರ್ಡಿಯೋವನ್ನು ಕೂಡ ಅಷ್ಟೇ ಇಷ್ಟಪಡ್ತೀರಾ. ನೀವು ವೇಟ್ ಲಿಫ್ಟಿಂಗನ್ನು ಇಷ್ಟಪಡ್ತೀರಾ. ಸೊ ನಮ್ಮ 3ನೇ ಟಿಪ್, ಯಾರೆಲ್ಲ ಜಿಮ್ಗೆ ಹೋಗ್ತಿರೋ ವೆರಿ ಗುಡ್. ಯಾರು ಹೋಗಲ್ವೋ ಈಗ ಅಟ್ಲೀಸ್ಟ್ ನೀವು ವೇಟ್ ಟ್ರೈನಿಂಗನ್ನು ಶುರು ಮಾಡಿ. ಅಂದರೆ ನೀವು ರೆಸಿಸ್ಟೆನ್ಸ್ ಟ್ರೈನಿಂಗನ್ನು ಶುರು ಮಾಡಿ. ನಿಮ್ಮ ಮನೇಲಿ 1 ಪೇರ್ ಆಫ್ ಡಂಬಲ್ ಇದ್ದರೂ ಸಾಕು. 1 ಪೇರ್ ಆಫ್ ಡಂಬಲ್ ತೊಗೊಂಡು ನೀವು ಹೋಲ್ ಬಾಡಿ ವರ್ಕೌಟ್ ಮಾಡ್ಬೋದು. ಅದ್ರ ಹೋಲ್ ವೀಡಿಯೋ ಸೀರೀಸ್ ನನ್ನ ಚಾನಲಲ್ಲಿದೆ, ನೀವು ಅದನ್ನು ಹೋಗಿ ನೋಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಡಂಬಲ್ ಇಲ್ಲ ಅಂದರೆ ಒಂದು ಬ್ಯಾಗ್ ತೊಗೊಳ್ಳಿ, ಅದ್ರೊಂದು ಕೆಲವೊಂದು ಪುಸ್ತಕಗಳನ್ನ ಹಾಕಿ. ಸ್ವಲ್ಪ ಹೆವಿ ಆಗುತ್ತೆ, ನೀವು ಅದನ್ನು ತೊಗೊಂಡೆ ನಾನು ಹೇಳಿರೋ ಎಲ್ಲ ವೀಡಿಯೋಸನ್ನು ಮಾಡ್ಬೋದು. ಅದ್ರ ಲಿಂಕ್ ನಾನು ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ಬೇಕಾದರೆ ನೀವು ಆ ಪ್ರತಿಯೊಂದು ವೀಡಿಯೋನು ಕೂಡ ನೋಡ್ಬೋದು. ನಮ್ಮ ಟಿಪ್ ನಂಬರ್ 4, ನೀವು ಊಟದಕ್ಕಿಂತ ಮುಂಚೆ ಒಂದು ಅಟ್ಲೀಸ್ಟ್ 15 ನಿಮಿಷ ಮುಂಚೆ, ಅದಕ್ಕಿಂತ ಇಮಿಡಿಯೇಟ್ಲಿ ಅಲ್ಲ, ಒಂದು 15 ನಿಮಿಷ ಮುಂಚೆ ನೀವು ಅಟ್ಲೀಸ್ಟ್ 1-1.5 ಗ್ಲಾಸ್ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ನೀವು ಊಟದಕ್ಕಿಂತ ಮುಂಚೆ 1.5 ಗ್ಲಾಸ್ ನೀರು ಕುಡಿಯೋದು ಅಭ್ಯಾಸ ಆಯಿತು ಅಂದರೆ ನಿಮ್ಮ ಹೊಟ್ಟೆ ನೀರಿಂದ ಸ್ವಲ್ಪ ತುಂಬ್ಕೊಂಡ್ಬಿಡುತ್ತೆ. ಆ್ಯಂಡ್ ದೆನ್ ಯಾವಾಗ ನೀವು ಊಟ ಮಾಡ್ತೀರೋ ಆವಾಗ ನೀವು ಕಮ್ಮಿ ಊಟ ಮಾಡಿದರೂ ಕೂಡ ನಿಮ್ಮ ಹೊಟ್ಟೆ ತುಂಬಿದವ್ರ ಥರ ಫೀಲಿಂಗ್ ಆಗುತ್ತೆ. ಸೊ ಬಿಕಾಸ್ ಆಫ್ ವಿಚ್ ಆಟೋಮೆಟಿಕಲಿ ನಿಮ್ಮ ಊಟದ ವ್ಯಾಲ್ಯೂ ಕಮ್ಮಿ ಆಗುತ್ತೆ ನಿಮ್ಮ ವರ್ಕೌಟ್ಗಿಂತ. ಆ್ಯಂಡ್ ದೆನ್ ಅಗೇನ್ ನೀವು ಒಂದು ಫ್ಯಾಟ್ ಲಾಸ್ ನಿಮ್ಮ ಬಾಡಿ ಒಂದು ಫ್ಯಾಟ್ ಲಾಸ್ ಮೋಡ್ಗೆ ಬರುತ್ತೆ. ಸೊ ನನ್ನ ನೆಕ್ಸ್ಟ್ ಟಿಪ್, ನಿಮ್ಮ ಊಟದಲ್ಲಿ ನೀವು ಎಷ್ಟು ಕಾರ್ಬೋಹೈಡ್ರೇಟ್ಸನ್ನು ತೊಗೊಳ್ತೀರೋ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ. ಅದನ್ನು ಏನು ಕಮ್ಮಿ ಮಾಡ್ತೀರೋ ಅಷ್ಟೇ ನೀವು ಫೈಬರನ್ನು ಜಾಸ್ತಿ ಮಾಡಿ. ಅಂದರೆ ನಿಮ್ಮ ಸ್ಯಾಲಡ್ಗಳನ್ನ, ಬೀಟ್ರೂಟ್ ಆಗಲಿ, ಕುಕುಂಬರ್ ಆಗಲಿ, ಅಥವಾ ನೀವು ಕ್ಯಾರೆಟ್ ಆಗಲಿ, ಇದನ್ನೆಲ್ಲ ನೀವು ಜಾಸ್ತಿ ತಿನ್ನೋದನ್ನು ಶುರು ಮಾಡಿ. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಅಷ್ಟೊಂದು ಎನರ್ಜಿ ಈಗ ಸದ್ಯಕ್ಕೆ ಬೇಡ. ಯಾರು ಮನೆಯಲ್ಲೇ ಇರ್ತೀರಾ ಅವ್ರಿಗೆ, ಸೊ ಅವ್ರೇನು ಮಾಡ್ತೀರಾ, ನೀವು ಕಾರ್ಬ್ಸನ್ನು ಸ್ವಲ್ಪ ಕಮ್ಮಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಕಮ್ಮಿ ತುಂಬುತ್ತೆ. ಬಿಕಾಸ್ ಅದಾದಮೇಲೆ ನೀವು ತುಂಬ ಜಾಸ್ತಿ ಸ್ಯಾಲೆಡ್ ತಿಂತೀರಾ, ನಿಮ್ಮ ಹೊಟ್ಟೆ ನಿಮಗೆ ಫಿಲ್ ಆಗುತ್ತೆ. ಬಟ್ ಕಾರ್ಬ್ಸಲ್ಲಿ ಕ್ಯಾಲರೀಸ್ ತುಂಬಾ ಜಾಸ್ತಿ ಇದೆ. ವೆಜಿಟೇಬಲ್ಸಲ್ಲಿ ಆಲ್ಮೋಸ್ಟ್ ಇಲ್ಲದ್ರಷ್ಟು ಕ್ಯಾಲರೀಸ್ ಇರುತ್ತೆ. ಅದರಿಂದ ಕೂಡ ನಿಮ್ಮ ಕ್ಯಾಲರಿ ಕೌಂಟ್ ಕಮ್ಮಿ ಆಗುತ್ತೆ ಆ್ಯಂಡ್ ನೀವು ಪುನಃ ನಿಮ್ಮ ಬಾಡಿ ಫ್ಯಾಟ್ ಲಾಸ್ಗೆ ಬರುತ್ತೆ. ಸೊ ನನ್ನ ಲಾಸ್ಟ್ ಸ್ಟೆಪ್ ಇಸ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್. ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ಬೋದು. ಇದು ತುಂಬಾ ದೊಡ್ಡ ಟಾಪಿಕ್, ಅದರ ಬೆನಿಫಿಟ್ಸ್ಗಳು ಸುಮಾರಿವೆ. ಬಟ್ ಆ ಬೆನಿಫಿಟ್ಸ್ಗಳನ್ನೆಲ್ಲ ಈ ವಿಡಿಯೋಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ನಿಮಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಬೇಸಿಕಾಗಿ ಹೇಳ್ತೀನಿ. ನೀವು ಇಡೀ ದಿನದಲ್ಲಿ 24 ಗಂಟೆ ಇರುತ್ತೆ. 24 ಗಂಟೆಯಲ್ಲಿ ನೀವು 8 ಗಂಟೆ ಅಷ್ಟು ಹೊತ್ತಿನ ಕಾಲ ಅಷ್ಟೇ ನೀವು ಊಟ ಮಾಡ್ಬೋದು. ಮಿಕ್ಕಿದ 16 ಗಂಟೆ ನೀವು ಊಟ ಮಾಡಬಾರ್ದು. ವೆರಿ ಬೇಸಿಕ್ ಎಕ್ಸಾಂಪಲ್, ನೀವು ರಾತ್ರಿ ನಿಮ್ಮ ಊಟ 10 ಗಂಟೆಗೆ ಊಟ ಮುಗಿಸಿದ್ರೆ ನೀವು ನೆಕ್ಸ್ಟ್ ಡೇ ಮಾರನೇ ದಿನ 16 ಗಂಟೆ ಬಿಟ್ಟು ನೀವು ಊಟ ಮಾಡಬೇಕು. ಅಂದರೆ ಅರೌಂಡ್ 4 ಗಂಟೆ ಅನಿಸುತ್ತೆ. ಸೊ 4 ಗಂಟೆ ಅರೌಂಡ್ ಲೆಕ್ಕ ಮಾಡ್ಕೊಳ್ಳಿ, 16 ಗಂಟೆ 10 ಗಂಟೆ ಆದಮೇಲೆ ಎಷ್ಟಾಗುತ್ತೆ ಅಂತ. ಸೊ ನೀವು ನೆಕ್ಸ್ಟ್ ನಿಮ್ಮ ಊಟ ಅದೇ ಟೈಮಲ್ಲಿ ಇರಬೇಕು. ಸೊ ನೀವು 4 ಗಂಟೆಯಿಂದ ಮತ್ತೆ ರಾತ್ರಿ 10 ಗಂಟೆವರೆಗೂ ಊಟ ಮಾಡ್ಬೋದು ಆ 8 ಗಂಟೆ ಅವಧಿಯಲ್ಲಿ. ಅದಾದಮೇಲೆ ಮತ್ತೆ ನೀವು 10 ಗಂಟೆಗೆ ಊಟ ನಿಲ್ಲಿಸಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಊಟ ಮಾಡೋ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ತುಂಬಾ ಒಳ್ಳೆಯದು. ಇದು ಈಗೀಗ ಹೊರದೇಶದಲ್ಲಿ ಕಂಡುಹಿಡಿದಿದ್ದಾರೆ, ಬಟ್ ನಾವು ನಮ್ಮ ಅಮ್ಮಂದರು ಉಪವಾಸ ಅಂತ ಇದನ್ನು ಮಾಡ್ತಾನೆ ಇದ್ದಾರೆ, ವಿಚ್ ಇಸ್ ವೆರಿ ಮಚ್ ಹೆಲ್ದಿ. ಸೊ ನೀವು ಈ ಮೆಥಡನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಒಂದು ಲಾಸ್ಟ್ ಸ್ಟೆಪ್, ಇದೆಲ್ಲರಿಗೂ ಗೊತ್ತಿರೋದನ್ನು ಹೇಳ್ತಾ ಇದ್ದೀನಿ. ನೀವು ಎಣ್ಣೆ ಪದಾರ್ಥಗಳನ್ನ ತಿನ್ನೋದು ಕೂಡ ಕಮ್ಮಿ ಮಾಡಿ, ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡೋದನ್ನು ಶುರು ಮಾಡಿ. ಡೆಫಿನೆಟ್ಲಿ ಫ್ಯಾಟ್ ಲಾಸ್ ಆಗುತ್ತೆ. ಸೊ ನಿಮ್ಮ ವೇಟನ್ನು ಯಾವ ಥರ ಚೆಕ್ ಮಾಡೋದು ತುಂಬಾ ಸುಲಭ. ದಿನ ಬೆಳಿಗ್ಗೆ ಎದ್ದು ನೀವು ನಿಮ್ಮ ಬೆಳಗಿನ ಜಾವ ಏನೇನು ಕಾರ್ಯಗಳಿವೆ ಅವನ್ನೆಲ್ಲ ಮುಗಿಸ್ಕೊಂಡು ಫಸ್ಟ್ ನೀವು ನಿಮ್ಮ ವೇಟನ್ನು ಚೆಕ್ ಮಾಡಿ. ಅದಾದಮೇಲೆ ನೀವು ನೀರು ಕುಡೀರಿ. ಅದು ನಿಮಗೆ ಒಂದು ಅಪ್ರಾಕ್ಸ್ ಕರೆಕ್ಟ್ ನಿಮ್ಮ ಎಷ್ಟು ಬಾಡಿ ವೇಟ್ ಇದೆ ಅದೇ ಎಕ್ಸಾಕ್ಟ್ಲಿ ಹೇಳುತ್ತೆ. ಇದನ್ನು ನೀವು ಎವ್ರಿ ವೀಕ್ ಟ್ರ್ಯಾಕ್ ಮಾಡಿ. ಎವ್ರಿ ವೀಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ನೀವು ಜಾಸ್ತಿ ಕ್ಯಾಲರೀಸ್ ತಿಂತಾ ಇದ್ದೀರಾ ಅಲ್ಲ ಕಮ್ಮಿ ಕ್ಯಾಲರೀಸ್ ತಿಂತಾ ಇದ್ದೀರಾ ಅಂತ. ಕಮ್ಮಿ ಕ್ಯಾಲರೀಸ್ ತಿಂತಾ ಇದ್ದರೆ ನಿಮ್ಮ ಎವ್ರಿಥಿಂಗ್ ಇಸ್ ಫೈನ್, ನಿಮ್ಮ ಫ್ಯಾಟ್ ಲಾಸ್ ಶುರು ಆಗುತ್ತೆ. ನೀವು ಜಾಸ್ತಿ ಕ್ಯಾಲರೀಸ್ ತಿಂತಾ ಇದ್ದರೆ ನಿಮ್ಮ ವೇಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ನಿಮ್ಮ ವೇಟ್ ಅದೇ ಲೆವೆಲಲ್ಲಿ ಇರುತ್ತೆ. ಇದರಿಂದ ನೀವು ಈಸಿಲಿ ಡಿಸೈಡ್ ಮಾಡ್ಬೋದು ನೀವು ನಿಮ್ಮ ಕ್ಯಾಲರೀಸನ್ನು ಕಮ್ಮಿ ಮಾಡ್ತೀರಾ ಅಥವಾ ನಿಮ್ಮ ವರ್ಕೌಟನ್ನು ಜಾಸ್ತಿ ಮಾಡ್ತೀರಾ ಅನ್ನೋದು. ಸೊ ಎಸ್ ಫ್ರೆಂಡ್ಸ್, ದ್ಯಾಟ್ಸ್ ಇಟ್ ಫಾರ್ ದ ಡೇ. ಅದು ನಮ್ಮ ಇವತ್ತಿನ ಫ್ಯಾಟ್ ಲಾಸ್ಗೆ ಕೆಲವೊಂದು ನನ್ನ ಪರ್ಸ್ನಲ್ ಟಿಪ್ಸ್. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಟ್ ದ ಸೇಮ್ ಟೈಮ್ ನೀವು ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನನ್ನನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಈ ಬದಿಗೆ ಅಥವಾ ಈ ಬದಿಗೆ ಎಲ್ಲಾದರೂ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ಎಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಕ್ ಸೇಮ್ ಟೈಮ್ ಸೇಮ್ ಡೇ ಆಫ್ ದ ವೀಕ್. ಅಲ್ಲಿವರೆಗೂ ನಮಸ್ಕಾರ.